ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ. ಹಾಗಾದ್ರೆ ಏನ್ ಶಿಕ್ಷೆ ವಿಧಿಸಬಹುದು ಅಂತ? ಗಲ್ಲು ಶಿಕ್ಷೆ ಆಗುತ್ತಾ, ಜೀವಾವಧಿ ಆಗುತ್ತಾ? ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಇವತ್ತು ಬಹು ದೊಡ್ಡ ತೀರ್ಪು ಪ್ರಕಟ ಆಗಲಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಅಪರಾಧಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಕರೆದೊಯ್ಯಲಿದ್ದಾರೆ ಪೊಲೀಸರು. ವಾದ ಪ್ರತಿವಾದವನ್ನ ಆಲಿಸಿ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡುತ್ತೆ. ಶಿಕ್ಷೆ ಪ್ರಮಾಣ ಪ್ರಕಟಣೆ ಮಾಡಲಿದ್ದಾರೆ ಜಡ್ಜ್ ಗಜಾನನ ಭಟ್ ಅವರು. ಶಿಕ್ಷೆ ಪ್ರಮಾಣ ಪ್ರಕಟವಾದ ನಂತರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ ವಿನಯ್ ಕುಲಕರ್ಣಿ ಅವರ ಕುಟುಂಬಸ್ಥರು. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರನ್ನ ಸಂಪರ್ಕಿಸಿದ್ದಾರೆ ಈಗಾಗಲೇ ಕುಲಕರ್ಣಿ ಕುಟುಂಬಸ್ಥರು. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಸಂಪರ್ಕ ಮಾಡಲಾಗಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಅವರ ಕಾನೂನು ಹೋರಾಟ ಕೂಡ ಇವತ್ತೇ ಶುರುವಾಗುತ್ತೆ. ಮತ್ತೊಂದು ಕಡೆ ತೀರ್ಪು ಪ್ರಕಟ ಆಗಬೇಕಿದೆ. ಬಹಳ ಪ್ರಮುಖವಾದಂತಹ ತೀರ್ಪು ಇದು. ಈ ಕೇಸ್ನಲ್ಲಿ ಒಟ್ಟು 21 ಜನ ಇದ್ರು. ಅದರಲ್ಲಿ ಈಗಾಗಲೇ 2 ಖುಲಾಸೆ ಆಗಿದೆ. ಉಳಿದಂತ ಆರೋಪಿಗಳಿಗೆ ಏನ್ ಶಿಕ್ಷೆ ಆಗಬಹುದು? ಈಗಾಗಲೇ 1 ರಾತ್ರಿಯನ್ನ ಕಳೆದಿದ್ದಾರೆ ಜೈಲಿನಲ್ಲಿ ವಿನಯ್ ಕುಲಕರ್ಣಿ. ನಿದ್ದೆ ಬರ್ತಾ ಇಲ್ಲ. ಜೊತೆಗೆ ನಿನ್ನೆ ರಾತ್ರಿ ತಡವಾಗಿ ಕರ್ಕೊಂಡು ಹೋಗಿದ್ರಿಂದ ಇನ್ನೂ ಕೈದಿ ನಂಬರ್ ಕೊಟ್ಟಿಲ್ಲ. ಇವತ್ತು ಕೈದಿ ನಂಬರ್ ಕೊಡ್ತಾರೆ. ಜೊತೆಗೆ ಡ್ರೆಸ್ ಕೋಡ್ ಕೂಡ ಚೇಂಜ್ ಆಗುತ್ತೆ. ಜೈಲಿನ ಬಟ್ಟೆಯನ್ನೇ ಧರಿಸಬೇಕಾಗುತ್ತೆ. ಇನ್ಮೇಲೆ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಹೊರಗಡೆ ರಾಜಾರೋಷವಾಗಿ ಇದ್ದಂತ ವಿನಯ್ ಕುಲಕರ್ಣಿ ಇನ್ಮೇಲೆ ಜೈಲಿನ ಜೀವನಕ್ಕೆ ತಮ್ಮನ್ನ ತಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಜೊತೆಗೆ SK ಮಂಜುನಾಥ್ ಅವರು. ಮಂಜುನಾಥ್, ಈಗ ವಿನಯ್ ಕುಲಕರ್ಣಿ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಅಪ್ಡೇಟ್ಸ್ ನೋಡ್ತಾ ಇದ್ವಿ. ಇವತ್ತು ಶಿಕ್ಷೆ ಪ್ರಕಟ ಆಗಲಿದೆ. ಆ ಪ್ರಕಟ ಆಗುವಂತ ಶಿಕ್ಷೆ ಏನಾಗಬಹುದು? ಜೈಲಾಗುತ್ತಾ, ಗಲ್ಲಾಗುತ್ತಾ ಅನ್ನೋದು ಒಂದ್ ಕಡೆ. ಮತ್ತೊಂದ್ ಕಡೆ ಈಗ ಜೈಲಿನಲ್ಲಿ ಅವರ ವಾತಾವರಣ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕೂಡ ಒಂದಷ್ಟು ಟೈಮ್ ಬೇಕಾಗುತ್ತೆ. ಹಾಗೆ ಈಗ ಕಾನೂನಾತ್ಮಕ ಹೋರಾಟ ಅಂತ ಬಂದಾಗ ವಿನಯ್ ಕುಟುಂಬಸ್ಥರು ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ, ಏನೆಲ್ಲ ಆಪ್ಷನ್ಸ್ ಇದೆ ಅವ್ರಿಗೆ ಅಂತ? ಸೌಕೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 17 ಜನ ಆರೋಪಿಗಳಿಗನ್ನ ದೋಷಿ ಅಂತ ಪರಿಗಣಿಸಿ ಅವರ ವಿರುದ್ಧ ಒಂದು ತೀರ್ಪನ್ನು ಸಹ ಕೊಡಲಾಗಿದೆ. ಆದರೆ ಯಾವ ಅಪರಾಧಿ ವಿರುದ್ಧ ಯಾವ ಸೆಕ್ಷನ್ಗಳ ಅಡಿಯಲ್ಲಿ CBI ದೂರನ್ನು ದಾಖಲು ಮಾಡಿತ್ತು, ಆ ಒಂದು ಆರೋಪ ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 17 ಜನ ಆರೋಪಿಗಳನ್ನು ದೋಷಿಗಳೆಂದು ಪರಿಗಣನೆ ಮಾಡಿ ತೀರ್ಪನ್ನು ನೀಡಲಾಗಿದೆ. ಈಗ ಆ 17 ಜನ ಅಪರಾಧಿಗಳಿಗೆ ಇಷ್ಟು ಶಿಕ್ಷೆ ಪ್ರಮಾಣವನ್ನು ನಿಗದಿ ಮಾಡಬೇಕು ಅನ್ನೋದು ಆ ಒಂದು ಕೋರ್ಟ್ ಕಲಾಪ ಇವತ್ತು ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಅಪರಾಧಿಗಳ ಪರ ಇದ್ದಂಥ ವಕೀಲರು ಜೊತೆಗೆ ಸರ್ಕಾರಿ ಅಂದರೆ CBI ಪರ ಇರ್ತಕ್ಕಂಥ SPP ಅವರು ಒಂದು ವಾದ ಮತ್ತು ಪ್ರತಿವಾದವನ್ನು ಮಂಡಿಸ್ತಾರೆ. ಅವರ ವಿರುದ್ಧ ಈಗ ಕೇಳಿ ಬಂದಿರತಕ್ಕಂಥದ್ದು 302 ಜೊತೆಗೆ 120B ತುಂಬ ಒಂದು ಪ್ರಬಲವಾದಂಥ ಸೆಕ್ಷನ್ಗಳನ್ನು ಹಾಕಿದ್ರು. ಅದು ಸಾಬೀತಾಗಿದೆ. ಆ ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ಅಪರಾಧಿಗಳು ಈ ಒಂದು ತೀರ್ಪು ಬರೋದಕ್ಕಿಂತ ಮುಂಚಿತವಾಗಿ ಎಷ್ಟು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದ್ರು, ಅದರ ಬಳಿಕ ಈಗ ಆ ಒಂದು ಸೆಕ್ಷನ್ಗೆ ಯಾವ ಶಿಕ್ಷೆ ಇದೆ ಅನ್ನೋದರ ಬಗ್ಗೆ ವಾದ ಮತ್ತು ಪ್ರತಿವಾದ ಆಗುತ್ತೆ. ಅಲ್ಲಿ ಒಂದು ತೀರ್ಮಾನ ಆಗುತ್ತೆ. ಒಂದು ವೇಳೆ ಅವರಿಗೆ 7 ವರ್ಷ ಅಥವಾ 3 ವರ್ಷ ಕಡಿಮೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕಾನೂನು ಹೋರಾಟಕ್ಕೆ ಅಥವಾ 1 ತಿಂಗಳ ಅವಕಾಶ ಸಿಗುತ್ತೆ. ಆ ಒಂದು ಆದೇಶವನ್ನು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಹೈಕೋರ್ಟ್ಗೆ ಸಲ್ಲಿಸಬಹುದು. ಬಳಿಕ ಒಂದು ವೇಳೆ ಏನಾದರೂ ಇವರಿಗೆ ಜೀವಾವಧಿ ಶಿಕ್ಷೆ ಆಯಿತು ಅನ್ನೋದಾದರೆ ಆ ಒಂದು ಆದೇಶವನ್ನು ಪ್ರಶ್ನಿಸಿ
ಹೈಕೋರ್ಟ್ನಲ್ಲಿ ಒಂದು ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಲ್ಲಿ ಸಹ ವಾದ ಮತ್ತು ಪ್ರತಿವಾದ ನಡೆಯಲಾಗುತ್ತೆ. ಒಂದು ವೇಳೆ ಈ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಹೈಕೋರ್ಟ್ನಲ್ಲಿ ಏನಾದರೂ ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ ಆದರೆ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫನ್ನು ಸಿಗುತ್ತೆ. ಆದರೆ ಅಲ್ಲಿ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಈ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಅಂದರೆ ವಿನಯ್ ಕುಲಕರ್ಣಿ ಅವರ ಕುಟುಂಬಸ್ಥರು ಈಗಾಗಲೇ ಇಲ್ಲಿದ್ದಂಥ ವಕೀಲರ ಮುಖಾಂತರ ಸುಪ್ರೀಂ ಕೋರ್ಟ್ ವಕೀಲರನ್ನು ಸಂಪರ್ಕ ಮಾಡಲಾಗಿದೆ. ಅವರ ಬಳಿ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಒಂದು ಸಲಹೆಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಸಹ ನಡೀತಕ್ಕಂಥದ್ದು. ಇವತ್ತು ಏನು ನಿನ್ನೆ ತೀರ್ಪು ಪ್ರಕಟ ಆದಂಥ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಅಪರಾಧಿಗಳನ್ನು ಪರಪ್ಪನಗರ ಜೈಲಿಗೆ ಕರ್ಕೊಂಡೋಗ್ಬಿಟ್ಟಿದ್ರು. ಅವರನ್ನು ಮೊದಲಿಗೆ ಅಲ್ಲಿರ್ತಕ್ಕಂಥ ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ಆ ಒಂದು ನಿನ್ನೆ 8 ಗಂಟೆ 8:30 ಸುಮಾರಿಗೆ ಕೋರ್ಟ್ಗೆ ಅಂದರೆ ಜೈಲಿಗೆ ಹೋದಂಥ ವಿನಯ್ ಕುಲಕರ್ಣಿ ಅವರು ತಮ್ಮ ಸಹ ಕೈದಿಗಳ ಜೊತೆಗೆ ಹೆಚ್ಚು ಮಾತನಾಡದೆ ತುಂಬ ಮೌನಕ್ಕೆ ಜಾರಿದ್ರು. ಜೊತೆಗೆ ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಣ್ಣೀರನ್ನು ಸಹ ಹಾಕಿದ್ರು. ನಾವು ನಿನ್ನೆ ಕೋರ್ಟ್ ಬಳಿ ಸಹ ಯಾವಾಗ ತೀರ್ಪು ಹೊರಬಂತು ಆ ಸಂದರ್ಭದಲ್ಲೂ ಸಹ ಅವರು ಕಣ್ಣೀರು ಹಾಕಿದಂಥ ದೃಶ್ಯಗಳನ್ನು ನೋಡಿದ್ವಿ. ಕುಟುಂಬಸ್ಥರನ್ನ ಅಪ್ಕೊಂಡು ತಮ್ಮ ನೋವನ್ನ ಅಲ್ಲಿ ತೋಡ್ಕೊಂಡಿದ್ರು. ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕಣ್ಣೀರು ಹಾಕಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇಡೀ ರಾತ್ರಿ ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲ. ಅವರ ಸಹಕೈದಿಗಳ ಜೊತೆಲೂ ಸಹ ಸ್ವಲ್ಪ ಮಂಕಾಗಿ ಬೇಸರದಿಂದ ಮಾತನಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಇವತ್ತು ನಡೀತಕ್ಕಂಥ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲು ಅಧಿಕಾರಿಗಳು ನೇರವಾಗಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಅಪರಾಧಿಗಳನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದುಕೊಂಡು ಬರ್ತಾರೆ. ಅವರ ಸಮ್ಮುಖದಲ್ಲೇ ಅವರ ಪರ ವಕೀಲರು ಜೊತೆಗೆ ಸರ್ಕಾರಿ ಪರ ವಕೀಲರು ವಾದ ಮತ್ತು ಪ್ರತಿವಾದವನ್ನು ಮಂಡಿಸ್ತಾರೆ. ಅದನ್ನು ಆಲಿಸ್ತಕ್ಕಂಥ ನ್ಯಾಯಾಧೀಶರು ಶಿಕ್ಷೆಯ ಪ್ರಮಾಣವನ್ನು ಇವತ್ತು ನಿಗದಿಪಡಿಸ್ತಾರೆ. ಅದು ಯಾವ ಮಟ್ಟದ ಶಿಕ್ಷೆ ಪ್ರಮಾಣ ನಿಗದಿಪಡಿಸ್ತಾರೆ ಅನ್ನೋದು ಆ ವಾದ ಮತ್ತು ಪ್ರತಿವಾದ ಆಲಿಸಿದಂಥ ನಂತರ ನ್ಯಾಯಾಧೀಶರು ತೆಗೆದುಕೊಳ್ತಕ್ಕಂಥ ತೀರ್ಪು ಏನು ಕೊಡ್ತಾರೆ ಅದ್ರ ಮೇಲೆ ನಿಗದಿಯಾಗಿದೆ. ಇಲ್ಲಿ ಬಹುತೇಕ ಕೆಲವೊಂದು ಸಾಕ್ಷಿಗಳು ಏನು ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.